ಆ ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದ್ದೀರಾ? ಬರ್ರ 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 ಬರ್ರ. ನೀವು ಬಳಸ್ತಾ ಇದ್ದೀರಾ ಸಾರ್ವಜನಿಕ ಸಾರಿಗೆಯನ್ನ. ನೀವು ನಮಗೆ ಉಪದೇಶ ಮಾಡೋಕ್ಕಿಂತ ಮುಂಚೆ ನೀವು ಬಳಸ್ತಿದ್ದೀರಾ ಅಂತ ಮೊದಲು ನೋಡಿ. ನೀವು ಬಳಸ್ತಿಲ್ಲ, ಶೋ ಮಾಡೋದಕ್ಕೋಸ್ಕರ ಒಂದಿನ ಮೆಟ್ರೋಲ್ ಹೋಗಿ ಬಂದೆ ಅನ್ನೋದಲ್ಲ. ಇವ್ನ್ಯಾವನ ಸೆಡೆ ನನ್ ಮಗ. ನೀವು ಬಳಸೋ ಮೂಲಕ ಅದನ್ನ ಜನರಿಗೆ ನಮಗೆ ಉಪದೇಶ ಮಾಡೋದಕ್ಕೊಂದು. ಮತ್ತೆ ಇನ್ನೊಂದು ಬಹಳ ಮುಖ್ಯವಾದಂತ ಅಂಶ, ನೀವು ಮೆಟ್ರೋ ಬಗ್ಗೆ ಮಾತಾಡ್ತಾ ಇದ್ರಿ. ಮೆಟ್ರೋ ವೀಸಬಲ್, ಮೆಟ್ರೋ ನಮಗೆ ಅನುಕೂಲ ಆಗುತ್ತಾ ಅಥವಾ ಟನಲ್ ಅನುಕೂಲ ಆಗುತ್ತಾ ಅಂತ. ನೀವು ಮುಂಬೈಯಿಂದ ಅಹಮದಾಬಾದ್ಗೆ ಟ್ರೈನ್ ಅನ್ನು ಮಾಡ್ತಿದ್ರಿ, ಬುಲೆಟ್ ಟ್ರೈನ್ ಅನ್ನ. ಬಡವರು ಹೋಗಕ್ಕಾಗತ್ತಾ ಅದ್ರೊಳಗೆ? रुको जरा सबर करो ಬೋಲಾ ಧಕ್ಕಾ ಬುಕ್ಕಿ ನೈ ಕರ್ನೆ ಕಾ. ಶ್ರೀಮಂತರೇ ಓಡಾಡೋದಕ್ಕೆ ಶ್ರೀಮಂತರಿಗಾಗೇ ಮಾಡ್ತಿರುವಂತ ಬುಲೆಟ್ ಟ್ರೈನ್ ಆಗಿದೆ ಅದು. ನೀವು ಪ್ರಕೃತಿ ಬಗ್ಗೆ ಮಾತಾಡ್ತಾ ಇದ್ರಿ, ಅದ್ರ ಮಾತಿನ ಮಧ್ಯೆ ಹಿಮಾಲಯವನ್ನ ಕೊರಿಬೇಕಾದ್ರೆ ನಿಮ್ ಪ್ರಕೃತಿ ಬಗ್ಗೆ ಯೋಚನೆ ಬರಲಿಲ್ಲ. ಬೆಂಗಳೂರಲ್ಲಿ ಮಾತ್ರ ಪ್ರಕೃತಿ ಯೋಚನೆ ಆಗೋಯ್ತಾ ನಿಮ್ಗಾಗಾದ್ರೆ? ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಅರ್ಥ ಆಗ್ತಿಲ್ಲ ನನಗೆ. ಸರಿ ಆಯ್ತು, ಒಂದ್ ನಿಮಿಷ. ಶ್ರೀಮಂತರ ಬಗ್ಗೆ ಮಾತಾಡ್ತಿದ್ರೆ ಮುಗಿಸ್ಬಿಡ್ತೀನಿ. ಶ್ರೀಮಂತರ ಬಗ್ಗೆ ಮಾತಾಡ್ತಾ ಇದ್ರಿ, ಶ್ರೀಮಂತರಿಗೋಸ್ಕರ ಮಾಡ್ತಿರುವಂತ ರಸ್ತೆ ಇದು, ಟನಲ್ ರಸ್ತೆ ಅಂತ. ಹೌದು, ಹಂಗೆ ಅನ್ಕೊಳ್ಳೋಣ ಒಂದು ಕ್ಷಣಕ್ಕೆ. ಯಾಕೆ ಸ್ವಾಮಿ, ಶ್ರೀಮಂತರು ಟ್ಯಾಕ್ಸ್ ಕಟ್ಟಲ್ವಾ? ಶ್ರೀಮಂತರು ದುಡ್ಡಲ್ಲಿ ಶ್ರೀಮಂತರಿಗಾಗಿ ನಾವು ಒಂದ್ ರಸ್ತೆ ಮಾಡ್ತೀವಿ, ಟನಲ್ ರಸ್ತೆ ಮಾಡ್ತೀವಿ ಅಂದ್ರೆ ಏನ್ ತಪ್ಪು? ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ನಾನ್ ಸಾರ್ವಜನಿಕ ಸಾರಿಗೆಯನ್ನು ಉಪಯೋಗಿಸ್ತೀರಾ ಅಂತ ನೀವು ಕೇಳಿದ್ರಿ. ಎಲ್ಲೆಲ್ಲಿ ಮೆಟ್ರೋಲ್ ಹೋಗಬಹುದೋ, ನನ್ನ ವೈಯಕ್ತಿಕ ಕಾರ್ಯಕ್ರಮ ಇರಲಿ, ಸರ್ಕಾರಿ ಕಾರ್ಯಕ್ರಮ ಇರಲಿ, ಮೆಟ್ರೋ ಕನೆಕ್ಟಿವಿಟಿ ಇರುವಂತ ಎಲ್ಲಾ ಕಡೆ ನಾನು ಮೆಟ್ರೋಲ್ ಹೋಗ್ತೀನಿ. ಪ್ರತಿ ಸತಿ ಮೆಟ್ರೋಲ್ ಹೋದಾಗ್ಲೂ ಕೂಡ ಅದನ್ನ ಫೋಟೋ ಹಾಕುವಂತ ಒಂದು ಇದಕ್ಕೆ ಬಂದಿಲ್ಲ. ಯಾಕೆಂದ್ರೆ ನನಗೊಂದು ನಾರ್ಮಲ್ ಆಕ್ಟಿವಿಟಿ. ಮಧ್ಯಾಹ್ನ ನೀವು ಇವತ್ತು ಊಟ ಮಾಡ್ತೀರಾ, ಫೋಟೋ ಹಾಕ್ತೀವಾ ಮಧ್ಯಾಹ್ನ ಊಟ ಮಾಡಿದೆ ನಾನು ಅಂತ? ಇದು ಆಕ್ಚುಲಿ ಚೆನ್ನಾಗಿರೋ. ದಿನ ಬೆಳಗ್ಗೆ ಬಟ್ಟೆ ಹಾಕೋತೀವಿ, ಹಲ್ಲು ಉಜ್ತೀವಿ. ಇವತ್ ಬೆಳಗ್ಗೆ ನಾನು ಹಲ್ಲು ಉಜ್ದೆ ಅಂತ ಫೋಟೋ ಹಾಕ್ತೀವಾ? ಒಂದು ಸಹಜವಾದಂತ ಆಕ್ಟಿವಿಟಿ ಅದು. ಯಾರು ಬಹಳ ದೊಡ್ಡ ವಿಐಪಿಗಳಿರ್ತಾರೆ, ಯಾವಾಗ್ಲೋ ಒಂದ್ ಸತಿಗೆ ಮೆಟ್ರೋಲ್ ಹೋಗ್ತಾರೆ, ಅವ್ರಿಗೆ ಹಂಗಾಗ್ಬೋದು. ಒಂದ್ ಕೆಲಸ ಮಾಡಿ, ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹೋಗಿ ತೇಜಸ್ವಿ ಸೂರ್ಯ ಹ್ಯಾಶ್ಟ್ಯಾಗ್ ಅಂತ ಹಾಕ್ಬಿಟ್ಟು ಸುಮ್ನೆ ಸರ್ಚ್ ಮಾಡಿ. ಒಂದ್ 50 ಫೋಟೋ ಯಾರಾದ್ರೂ ಸಾರ್ವಜನಿಕರು ಮೆಟ್ರೋಲಿ ನಾನು ಓಡಾಡ್ದಾಗ ತಕೊಂಡು ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡಿರ್ತಾರಲ್ಲ, ಆ ಫೋಟೋ ನಿಮಗೆ ಸಾಕ್ಷಿಗಳಲ್ಲಿ ಸಿಗ್ತವೆ. ಇದು ಮೊದಲನೇದು. ಎರಡನೇದು, ಶ್ರೀಮಂತರಿಗೋಸ್ಕರನೇ ನಾವು ಮಾಡ್ತಿದೀವಿ ಅಂತ ಹೇಳಿದ್ರಿ, ಅದ್ರಲ್ಲಿ ಏನ್ ತಪ್ಪು ಅಂತ ಕೇಳಿದ್ರಿ. ಎರಡು ಉತ್ತರ. ಒಂದು, ಬುಲೆಟ್ ಟ್ರೈನ್ ಇರುವಂತದ್ದು ಅಹಮದಾಬಾದಿಂದ ಇನ್ನೊಂದು ಯಾವುದೋ ದೂರದ ಊರಿಗೆ ಹೋಗಕ್ಕೆ, ಮುಂಬೈಯಿಂದ ಅಹಮದಾಬಾದಿಗೆ, ಮೇಕ್ರಿ ಸರ್ಕಲ್ ಇಂದ ಡೈರಿ ಸರ್ಕಲ್ಗಲ್ಲ. ನಮ್ಮ ಊರಿಂದ ಈ ಊರಿಂದ ಸರ್ ನಾವು ಟೋಲ್ ಕಟ್ಟೋದು ಯಾವಾಗ? ಟೋಲ್ ಕಟ್ಟೋದು ಒಂದು ಊರಿಂದ ಇನ್ಯಾವುದೋ ದೂರದ ಊರಿಗೆ ಹೋಗ್ತಿದೀವಿ ಅಂತಂದಾಗ ಕಟ್ತೀವಿ ಟೋಲು. ದಿನನಿತ್ಯ ಓಡಾಡೋ ರೋಡಿಗೆ ನಾಳೆ ಬೆಳಗ್ಗೆಯಿಂದ ನೀನು 660 ರೂಪಾಯಿ ಕಟ್ಟಬೇಕು ಅಂತಂದ್ರೆ, 660 ರೂಪಾಯಿ ಪ್ರತಿ ದಿವಸ ಕಟ್ಟಬೇಕು ಅಂತಂದ್ರೆ ಸರಿ. ಹಂಗಿದ್ರೆ ಒಂದ್ ನಿಮಿಷ, ಅಲ್ಲಲ್ಲ ಒಂದ್ ನಿಮಿಷ, ಹಂಗಿತ್ತು ಅಂದ್ರೆ ಒಂದ್ ನಿಮಿಷ, ಬೇಕಾದವ್ರು ಕಟ್ಕೋತಾರೆ ಅನ್ನೋದಾದ್ರೆ ಈ ಪ್ರಾಜೆಕ್ಟ್ ವಯಬಲ್ ಅಲ್ಲ ಅನ್ನೋ ಕಾರಣಕ್ಕೆ 7,500 ಕೋಟಿ ರೂಪಾಯಿ ಒಬ್ಬ ಸಾಮಾನ್ಯ ಚಪ್ಪಲಿ ಹೊಲಿಯುವಂತ ಒಬ್ಬ ವ್ಯಕ್ತಿನೂ ಕಟ್ಟಿರುವಂತ ಟ್ಯಾಕ್ಸ್ ನ ಹಣವನ್ನ ನೀವು ಕಾಂಟ್ರಾಕ್ಟರ್ ಗಿಫ್ಟ್ ಯಾಕೆ ಕೊಡಕ್ ಹೋಗ್ತಾ ಇದ್ದೀರಾ? ಕಟ್ಕೊಳ್ಳಿ ಅವ್ರ ದುಡ್ಡಲ್ಲಿ 5,000 ರೂಪಾಯಿ ಟೋಲ್ ಮಾಡಿ. ಅವಾಗ ಇವತ್ತು ನಿನ್ನೆ ನಾನೊಂದು ಕಾಮೆಂಟ್ ನೋಡಿದೆ, ಅದನ್ನ ನಾನು ಇವತ್ತು ಹಾಕ್ಬೇಕಿತ್ತು ಸೋಷಿಯಲ್ ಮೀಡಿಯಾದಲ್ಲಿ, ಮತ್ತೆ ಒಬ್ಬ ವ್ಯಕ್ತಿ ಹಾಕಿದ್ದು, ನಾನು ಪೋರ್ಟರ್ ನ ಡೆಲಿವರಿ ಪಾರ್ಟ್ನರ್, ನಾನು ದುಡಿಯೋ ಅಂತ ಪ್ರತಿ ರೈಡ್ ಮೇಲೂ ಕೂಡ ನಾನು 10-12% ಟ್ಯಾಕ್ಸ್ ಕಟ್ತೀನಿ. ಆದ್ರೆ ನಾನ್ ಕಟ್ತಾ ಇರುವಂತ ಟ್ಯಾಕ್ಸ್ ನ ಹಣದಿಂದ ಬಿಲ್ಡ್ ಆಗ್ತಾ ಇರುವಂತ ಈ ಟನಲ್ ರಸ್ತೆ ಒಳಗಡೆ ನನಗೆ ಎಂಟ್ರಿ ಇಲ್ಲ ಅಂದ್ರೆ ನನಗೆ ಧಿಕ್ಕಾರ ಅಂತ ಅವ್ನು ಬರ್ದಿದ್ದ. ಮೈಸೂರು ಬೆಂಗಳೂರು, ಮೈಸೂರು ದಾವಣಗೆರೆ, ಇದು ನ್ಯಾಷನಲ್ ಹೈವೇ. ಇದು ನೀವು ಸಿಟಿ. ಈಗ ನಾಳೆ ಬೆಳಗ್ಗೆ ನಾಳೆ ಬೆಳಗ್ಗೆ ಈಗ ಇನ್ನೊಂದು ಐಡಿಯಾ ಮಾಡ್ತಾ ಇದ್ದಾರೆ. ಈಗ ನೆನ್ನೆ ಪೇಪರ್ ಅಲ್ಲಿ ಓದ್ದೆ, ಚಿಕ್ಕ ಟನಲ್ ಮಾಡ್ತಾರಂತೆ 1 ಕಿಲೋಮೀಟರ್ದು. ಆಯ್ತಾ? ನಾನು ಇನ್ನೂ ಹೇಳ್ತಿದ್ದೀನಿ, ಪರ್ಸೆ ನಾವು ಟನಲ್ ಅನ್ನ ವಿರೋಧ ಮಾಡ್ತಾ ಇಲ್ಲ. ಎಲ್ಲಿಗೆ ಬೇಕು ಅಲ್ಲಿ ಕರೆಕ್ಟ್ ಆಗಿ ಸ್ಟಡಿ ಮಾಡಿ ಉಪಯೋಗ ಆಗತ್ತಾ ಅನ್ನೋದು ನೋಡ್ ಮಾಡಿ, ಅದ್ರಲ್ಲಿ ನೀವು ಮಾಡಿಲ್ಲ.
ಆದ್ರೆ ನಾಳೆ ಬೆಳಗ್ಗೆ ನೀವು 1 ಕಿಲೋಮೀಟರ್ಗೂ 500 ಕಿಲೋಮೀಟರ್ಗೂ 550 ಮೀಟರ್ಗೂ ಇನ್ನೊರ್ಗೂ ಟನಲ್ ಮಾಡಿ ಪ್ರತಿ ಕಡೆಗೂ ನೀವು ಟೋಲ್ ಇಡ್ತಾ ಬಂದ್ರೆ, ಈ ಜಯನಗರದಿಂದ ಮಲ್ಲೇಶ್ವರಕ್ಕೆ ಹೋಗ್ಬೇಕು ಅಂದ್ರೆ ಅಥವಾ ಜಯನಗರದಿಂದ ಬಸವನಗುಡಿಗೆ ಬರಬೇಕು ಅಂದ್ರೆ ಪ್ರತಿ ದಿವಸ ಟೋಲ್ ಕಟ್ಕೊಂಡು ಬರಬೇಕು ಅಂತಂದ್ರೆ ಏನ್ ಸರ್ ಕತೆ? ಉಸಿರಾಡಕ್ಕೂ ಟ್ಯಾಕ್ಸ್ ಕಟ್ಬೇಕಾಗತ್ತ. ಆಮೇಲೆ ನಿಮಗೆ ಗೊತ್ತಿರಬಹುದು, ಕೇಂದ್ರ ಸರ್ಕಾರ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಒಂದು 20 ದಿವಸಗಳ ಹಿಂದೆ ಒಂದು ಟೋಲ್ ಪಾಲಿಸಿ ಬಿಡುಗಡೆ ಮಾಡಿದೆ. ಏನದು? ದೇಶದಲ್ಲಿ ಯಾವುದೇ ಕಡೆಗೆ ನೀವು ರೋಡ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಹೋಗ್ತೀರಾ ಅಂದ್ರೆ ಒಂದು ಆನ್ಯುವಲ್ ಪಾಸ್ ಕೊಡ್ತಾ ಇದ್ದಾರೆ. ಎಷ್ಟು ರೂಪಾಯಿಗೆ? 3,000 ರೂಪಾಯಿಗೆ ಆನ್ಯುವಲ್ ಪಾಸ್. ದಿನ ಓಡಾಡಬಹುದು. ದಿನ ಇಲ್ಲಿ ನಿಮ್ಮ ಹತ್ರ ಕಾರ್ ಪೆಟ್ರೋಲ್ ಇದೆ ಅಂದ್ರೆ ದಿನ ಇಲ್ಲಿಂದ ಬೆಳಗಾವಿಯಿಂದ ಬೆಂಗಳೂರು ದಿನ ಮಾಡಬಹುದು. 3,000 ರೂಪಾಯಿ ವರ್ಷಕ್ಕೆ. ಆದ್ರೆ ನೀವಿಲ್ಲಿ ಹೆಬ್ಬಾಳದಿಂದ ಮೇಕ್ರಿ ಸರ್ಕಲ್ ಇಂದ ಡೈರಿ ಸರ್ಕಲ್ ಮಾಡ್ತಾ ಇರೋದಕ್ಕೆ ತಿಂಗಳಿಗೆ 20,000 ರೂಪಾಯಿ ಟೋಲ್. ಹೇಳಿ ಸರ್. ನಮಸ್ತೆ. ಇನ್ನು ಕಾಂಗ್ರೆಸ್ನವ್ರು ನಿಮ್ ಸ್ಟೇಟ್ಮೆಂಟ್ ಇದೆಯಲ್ಲ, ರಾಹುಲ್ ಗಾಂಧಿ ಅವ್ರು ಹೇಳ್ತಾರಲ್ಲ, ನೀವು ಶ್ರೀಮಂತರಿಗೇನೆ ಮಾಡ್ತಾ ಇದ್ರೆ ಪ್ರಾಜೆಕ್ಟ್ ನ ಎಕ್ಸ್ಕ್ಲೂಸಿವ್ ಶ್ರೀಮಂತರಿಗೆ ಮಾಡ್ತಾ ಇದ್ರೆ ಕಾಂಗ್ರೆಸ್ ಕಾ ಹಾತ್ ಆಮ್ ಆದ್ಮಿ ಕೆ ಸಾಥ್ ಅನ್ನೋದು ನಾಳೆ ಬೆಳಗ್ಗೆಯಿಂದ ನಿಲ್ಸಿ. ಕಾಂಗ್ರೆಸ್ ಕಾ ಹಾತ್ ಅಮೀರೋಂ ಕೆ ಸಾಥ್ ಅನ್ನೋದನ್ನ ಎಲ್ಲಾ ಕಡೆ ಹೇಳಿ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ನಾವು ಯಾವತ್ತೂ ಥಿಂಕ್ ಮಾಡಬೇಕಾದ್ರೆ ಒಂದು ವಾಸ್ತವಾಂಶ ಏನಿದೆ ಅನ್ನೋದನ್ನ ನಾವು ಅರ್ಥಕೊಂಡು ಮಾತಾಡಬೇಕು ಸರ್. ಈಗ ಕಾರುಗಳ ಪ್ರಮಾಣ ಅಷ್ಟಿದ್ದಾಗ 10 ಲಕ್ಷಕ್ಕಿಂತಲೂ ಹೆಚ್ಚು ಬೆಲೆ ಬಾಳುವ ಒಂದು ಕಾರ್ ಇಟ್ಕೊಂಡಿರೋ ಒಬ್ಬ ವ್ಯಕ್ತಿ ಇವತ್ತು ಸಿಲ್ಕ್ ಬೋರ್ಡ್ ಇಂದ ಹೆಬ್ಬಾಳಕ್ಕೆ ನಾನು ದುಡ್ಡು ಕೊಟ್ಟು ಹೋಗ್ತೀನಿ ಅನ್ನೋದ್ರಲ್ಲಿ ಏನು ತಪ್ಪಿರಲ್ಲ ಸರ್. ಆತ ಭರಿಸಬಲ್ಲ. ಅದು ಅವ್ನು ಮಿಡ್ಲ್ ಕ್ಲಾಸ್ ಬಡವನ ಹೈ ಕ್ಲಾಸ್ ಅಂತ ನಾವು ಹೇಳೋದು ಬೇಡ. ಅವನ ಅವಶ್ಯಕತೆಗೆ ಅವನು ಹೋಗ್ಲಿ, ಅದರಲ್ಲಿ ತಪ್ಪೇನಿದೆ. ಎರಡನೇದು ಸರ್, ದೇಶವ್ಯಾಪಿಯಾಗಿ 75 ಟನಲ್ ಪ್ರಾಜೆಕ್ಟ್ಗಳು ನಡೀತಿದೆ. ಎಲ್ಲಾ ಕಡೆ ನೀವ್ ಹೇಳುವಂತಹ ಇಷ್ಟು ಕಷ್ಟ ನಷ್ಟಗಳು ಇದ್ದೇ ಇದೆ. ಆದ್ರೆ ನೀವೆಲ್ಲೂ ಪ್ರಶ್ನೆ ಮಾಡಲ್ಲ, ಬರೀ ಇಲ್ಲಿ ಮಾತ್ರ ಪ್ರಶ್ನೆ ಮಾಡ್ತೀರಾ. 660 ರೂಪಾಯಿ ನೀವು ಕೊಟ್ಕೊಳ್ಳಿ, ಟನಲ್ ರೋಡ್ ಮಾಡಿ, ಬೇರೆಯವ್ರು ಯಾರಿಗೂ ತೊಂದರೆ ಆಗದಲೇ ಇರೋ ರೀತಿ ಮಾಡಿ, ಅದನ್ನ ಸ್ಟಡಿ ಮಾಡಿ. ನಿಮ್ಗೆ ಹೆಂಗ್ ಗೊತ್ತು? ನೀವು ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟೇ ಮಾಡಿಲ್ವಲ್ಲ. ನೀವು ಡಿಕ್ಲೇರ್ ಮಾಡ್ಕೊಂಡ್ಬಿಟ್ಟಿದ್ದೀರಲ್ಲ. ಒಂದ್ ನಿಮಿಷ, ನೀವು ಡಿಕ್ಲೇರ್ ಮಾಡ್ಕೊಂಡ್ಬಿಟ್ಟಿದ್ದೀರಲ್ಲ, ನಮ್ಗೆ ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಆಗೋದೇ ಇಲ್ಲ, ನಮ್ಗೆ ಯಾವುದೇ ಸಮಸ್ಯೆ ಬರಲ್ಲ ಅಂತ ಡಿಕ್ಲೇರ್ ಮಾಡ್ಬಿಟ್ಟಿದ್ದೀರಲ್ಲ ನೀವು. ಆ ರಿಪೋರ್ಟ್ ಕೊಡಿ, ಮೊದಲನೇದು. ಎರಡನೇದು, ಶ್ರೀಮಂತರಿಗೋಸ್ಕರನೇ ನೀವು ಮಾಡ್ತಿದ್ದೀರಾ, ಅವ್ರು ಹೆಂಗು ಕೊಟ್ಕೋತಾರೆ ಅನ್ನೋದಾದ್ರೆ ವಯಬಿಲಿಟಿ ಗ್ಯಾಪ್ ಫಂಡಿಂಗ್ ಯಾಕೆ ಕೊಡ್ತೀರಾ? ಟನಲ್ 660 ರೂಪಾಯಿ ಟೋಲ್ ಬದಲು 5,000 ರೂಪಾಯಿ ಮಾಡಿ. ಬೇರೆ ಯಾವ ಪ್ರಾಜೆಕ್ಟ್ ಅಲ್ಲೂ ಇದೊಂದು ಕುತೂಹಲ ಇದೆ ತೇಜಸ್ವಿ ಸೂರ್ಯ ಅವರೇ, ಬೇರೆ ಯಾವ ಪ್ರಾಜೆಕ್ಟ್ ಅಲ್ಲೂ ಕೂಡ ಟೆಂಡರ್ ಪ್ರೋಸೆಸ್ ಆಗುವಾಗ ವಯಬಿಲಿಟಿ ಗ್ಯಾಪ್ ಫಂಡಿಂಗ್ ಕೊಡೋದೇ ಇಲ್ವಾ? ಇದ್ರ ಪ್ರೈಸ್ ಹೈ ಇರ್ಬೋದೇನೋ ಗೊತ್ತಿಲ್ಲ, ಬಟ್ ಯಾವ ಪ್ರಾಜೆಕ್ಟ್ ಕೊಡ್ತಾರೆ ವಯಬಿಲಿಟಿ ಗ್ಯಾಪ್? ಒಂದ್ ನಿಮಿಷ, ಯಾವ ತರ ಪ್ರಾಜೆಕ್ಟ್ ವಯಬಿಲಿಟಿ ಗ್ಯಾಪ್ ಫಂಡಿಂಗ್ ಕೊಡ್ತಾರೆ? ಎಲ್ಲ ಎಷ್ಟೊಂದು ಪ್ರಾಜೆಕ್ಟ್ ಅಲ್ಲಿ ಕೊಡ್ತಾರೆ. ಈಗ ಉದಾಹರಣೆಗೆ ಕೇಂದ್ರ ಸರ್ಕಾರದ ಒಂದು ಪ್ರಾಜೆಕ್ಟ್ ಇದೆ. ಪ್ರತಿ ಜಿಲ್ಲೆಯಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಬರಬೇಕು ಅಂತ, ಒಂದು ಆಸ್ಪತ್ರೆ ಬರಬೇಕು ಅಂತ. ಅದಕ್ಕೆ ಎಷ್ಟೋ ಜನಕ್ಕೆ ಬಂದು ಹೇಳ್ತಾರೆ, ನೋಡ್ರಪ್ಪ, ನಿಮ್ಗೆ ಯಾವ್ದಾರ ಒಂದು ಮೆಡಿಕಲ್ ಕಾಲೇಜು ಆಸ್ಪತ್ರೆ ಮಾಡಕ್ಕಾಯ್ತು ಅಂದ್ರೆ ಮಾಡಿ, ಸಾರ್ವಜನಿಕರಿಗೆ ಬಡವರಿಗೆ ಅದರಿಂದ ಸಹಾಯ ಆಗುತ್ತೆ. ಅದಕ್ಕೆ 1,000 ಕೋಟಿ ಬಜೆಟ್ ಅನ್ನೋದಾದ್ರೆ ನೀವು 700 ಕೋಟಿ ಹಾಕಿದ್ರೆ ಇನ್ನು 300 ಕೋಟಿ ರೂಪಾಯಿ ನಾವು ಕೊಡ್ತೀವಿ ಅಂತ. ಇದು ವಯಬಿಲಿಟಿ ಗ್ಯಾಪ್ ಫಂಡಿಂಗ್. ಯಾವ ಉದ್ದೇಶಕ್ಕೆ? ಸಾರ್ವಜನಿಕರಿಗೆ ಎಲ್ರಿಗೂ ಉಪಯೋಗ ಅಂತ ಆಗುವಂತ ಒಂದು ಇದಕ್ಕೆ. ನಮ್ ದೇಶ ನಾವು ಕಟ್ಟಿರೋ ದೇಶ ಇದು. ನಾವು ಸಬ್ಸಿಡಿ ಕೊಡಬೇಕಾಗಿರೋದು ಯಾರಿಗೆ ಮೇಡಮ್? ವಯಬಿಲಿಟಿ ಗ್ಯಾಪ್ ಫಂಡಿಂಗ್ ಅಂದ್ರೆ ಏನು? ಇಟ್ ಇಸ್ ಸಬ್ಸಿಡಿ. ಸಬ್ಸಿಡಿ ಕೊಡಬೇಕಾಗಿರೋದು ನಾವು ಶ್ರೀಮಂತನ್ಗೋ ಬಡವನ್ಗೋ? ಇದೊಂದು ಬೇಸಿಕ್ ಕಾನ್ಸೆಪ್ಟ್ ಅಲ್ವಾ ಇದು? ಮತ್ತೆ ಭೇಟಿಯಾಗೋಣ. ನಮಸ್ಕಾರ.